ಪಳ ಅಂತ ಹೊಳೆಯೋ ಅಂತ ಅಲ್ಲೇನಾದರೂ ನಿಮಗೆ ಬೇಕಿದ್ರೆ ನಾನು ಹೇಳೋ ಅಂಥ ವಸ್ತುನ ನೀವು ಡೈಲಿ ಯೂಸ್ ಮಾಡೋಂಥ ಪೇಸ್ಟ್, ಅಂದರೆ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರೋ ಆ ಪೇಸ್ಟಲ್ಲಿ ಮಿಕ್ಸ್ ಮಾಡಿ ಡೈಲಿ ಬ್ರಷ್ ಮಾಡ್ತಾ ಬಂದರೆ ನಿಮ್ಮ ಹಲ್ಲು ಪಳಪಳ ಅಂತ ಹೊಳೆಯುತ್ತೆ. ಬನ್ನಿ ಏನದು ಅಂತ ನೋಡೋಣ. ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಟಿಪ್ ಅನ್ಬೋದು, ಇಲ್ಲ ಟಾಪಿಕ್ ಅನ್ಬೋದು, ಏನಾದರೂ ಸರಿ, ಅಂದರೆ ಎಲ್ಲರಿಗೂ ಯೂಸ್ ಆಗೋಂಥದ್ದು. ಏನಪ್ಪ ಅಂದರೆ ನಮ್ಮ ಹಲ್ಲಿನ ಬಗ್ಗೆ. ಇದು ಎಲ್ಲ ಏಜ್ ಗ್ರೂಪ್ನವ್ರಿಗೂ ಯೂಸ್ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಯೂಸ್ ಆಗೋವಂಥ ರೆಮಿಡಿ ಅಂತ ಹೇಳ್ಬೋದು. ಒಂದು ರೆಮಿಡಿ ಅಂತ ಅಂದ್ಕೊಳ್ಳಿ. ಏನಪ್ಪ ಅದಂದರೆ ಅದೇ ನಮ್ಮ ಹಲ್ಲಿಗೆ ಸಂಬಂಧಪಟ್ಟಂಗೆ. ನಾವು ಸ್ಕಿನ್ಗೆ ಎಷ್ಟೆಲ್ಲ ಕೇರ್ ಮಾಡ್ತೀವಲ್ವ, ಸ್ಕಿನ್ ಕೇರ್ ಎಷ್ಟೆಲ್ಲ ಮಾಡ್ತೀವಿ ಅಂದರೆ ಚೆನ್ನಾಗಿ ಕಾಣಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಬ್ರೈಟಾಗಿರಬೇಕು, ವೈಟಾಗಿರಬೇಕು ಅಂತೆಲ್ಲ ಎಷ್ಟೆಲ್ಲ ಮಾಡ್ಕೊತೀವಲ್ಲ. ಪ್ಯಾಕ್ ಹಾಕೋದು, ಆ ಕ್ರೀಮ್ ಹಚ್ಚೋದು, ಈ ಕ್ರೀಮ್ ಹಚ್ಚೋದು, ಏನೇನೋ ಮಾಡ್ಕೊತೀವಲ್ವ ಚೆನ್ನಾಗಿ ಕಾಣಬೇಕು ಅಂತ. ಅದೇ ಥರ ಫೇಸ್ ಚೆನ್ನಾಗಿ ಕಾಣಿಸ್ಬಿಟ್ರೆ ಸಾಕಾ, ನಮ್ಮ ಮುಖದಲ್ಲಿರೋ ಎಲ್ಲ ಪಾರ್ಟ್ಸು ಚೆನ್ನಾಗೇ ಕಾಣಬೇಕು. ಕಣ್ಣು ಚೆನ್ನಾಗಿರಬೇಕು, ಮೂಗು ಚೆನ್ನಾಗಿರಬೇಕು, ಮತ್ತು ಕಿವಿ ಚೆನ್ನಾಗಿರಬೇಕು, ಬಾಯಿ ಚೆನ್ನಾಗಿರ್ಬೇಕು, ಅಲ್ಲಿ ಚೆನ್ನಾಗಿರಬೇಕು. ಅದೇ ಥರ ಸ್ಕಿನ್ಗೆ ಯಾವ ಥರ ಮಾಡ್ತೀವೋ ನಮ್ಮ ಫೇಸಲ್ಲಿರೋ ಎಲ್ಲ ಪಾರ್ಟ್ಗೂ, ಫೇಸಲ್ಲೆಲ್ಲ ನಮ್ಮ ಬಾಡಿ ಎಲ್ಲ ಪಾರ್ಟ್ಗೂ ನಾವು ಕೇರ್ ತಗೊಳ್ಳೇಬೇಕಾಗುತ್ತೆ. ಇವತ್ತು ಏನಪ್ಪ ಅಂದರೆ ನಮ್ಮ ಹಲ್ಲು ಬಗ್ಗೆ. ನಾವು ಮಾತಾಡುವಾಗಲಿ ನಗುವಾಗಲಿ ನಮ್ಮ ಫೇಸಲ್ಲಿ ಯಾರಿಗೇ ಆಗಲಿ ಫೇಸ್ ನೋಡ್ಕೊಂಡು ಮಾತಾಡ್ತೀವಲ್ವ, ಆಗ ಫಸ್ಟ್ ಕಾಣೋದು, ನಾವು ಮಾತಾಡುವಾಗ ಕಾಣೋದು ಹಲ್ಲು, ಅಂದರೆ ನಮ್ಮ ಬಾಯಿ ಕಾಣುತ್ತೆ. ಆದರೆ ಹಲ್ಲೇ ಚೆನ್ನಾಗಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಫೇಸು. ಬಾಯಿ ಬಿಟ್ಟಾಗೇನೋ ನೋಡಿದರೆ ಚೆನ್ನಾಗಿ ಕಾಣುತ್ತೆ, ಬಾಯಿ ಬಿಟ್ಟರೆ ಹಲ್ಲೇ ಅಲ್ವಾ ಕಾಣೋದು. ಹಲ್ಲು ಚೆನ್ನಾಗಿರ್ಬೇಕಲ್ವಾ, ಪಳಪಳ ಅಂತ ಹೊಳಿತಿರ್ಬೇಕಲ್ವಾ. ನೋಡಿ ನನ್ನಲ್ಲಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಕಾಣ್ತಿದೆ ಅಲ್ವಾ. ನಿಜವಾಗ್ಲೂ ನನ್ನಲ್ಲಂತೂ ಸಖತ್ತಾಗಿದೆ, ವೈಟಾಗಿ, ಅಂದರೆ ತುಂಬ ಒಂಥರ ಹೊಳಪಾಗಿದೆ. ಯಾವಾಗಲೂ ನನ್ನಲ್ಲಂತೂ ತುಂಬ ವೈಟಾಗಿದೆ, ಏನು ಬ್ಲ್ಯಾಕ್ ಇಲ್ಲ, ಒಂಥರ ಅದು ಎಲ್ಲೋ ಹಳದಿ ಕಲರ್ ಇಲ್ಲ, ಏನೂ ಇಲ್ಲ. ನನ್ನ ಬಾಯಿ ಸ್ಮೆಲ್ಲು ಬರಲ್ಲ. ಹೇಳಿ ನನ್ನಲ್ಲೂ ಮಾತಾಡ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಅಲ್ಲೂ ನೋಡಿ, ನಿಮಗೂ ಇದೇ ಥರ ಅಲ್ಲಿ ಬೇಕಾ? ಬನ್ನಿ, ನಾನು ಹೇಳೋ ರೆಮಿಡಿ ಮಾಡಿ ವೈಟಾಗಿರೋ ಹಲ್ಲನ್ನು ಇಟ್ಕೊಳ್ಳಿ. ಇಲ್ಲಿ ಕಿಚನಲ್ಲಿ ಯಾವಾಗಲೂ ಇರೋ ಅಂಥ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ಹಲ್ಲು ಯಾವ ಥರ ವೈಟಾಗಿ ಪಳಪಳ ಹೊಳೆಯೋ ಹಂಗೆ ಮಾಡ್ಕೊಳ್ಳೋದು ಅಂತ. ಅಂದರೆ ಎಷ್ಟೇ ಬ್ಲ್ಯಾಕ್ ಇರಲಿ, ಎಲ್ಲೋ ಆಗಿರಲಿ, ಪಕ್ಕ ಹೋಗುತ್ತೆ. ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿದ್ರೆ ನಾವು ಹಾಕೋ ಪೇಸ್ಟ್ ಜೊತೆ ಇದನ್ನು ಸೇರಿಸಿ ನಾವು ಬ್ರಷ್ ಮಾಡ್ತಾ, ಡೈಲಿ ಇದನ್ನು ಬ್ರಷ್ ಮಾಡ್ತಾ ಬಂದರೆ ಬ್ಲ್ಯಾಕು ಇರಲ್ಲ ನಮ್ಮ ಹಲ್ಲು, ಬ್ಲ್ಯಾಕು ಇರಲ್ಲ, ಎಲ್ಲೋ ಇದ್ದರೆ ಎಲ್ಲೋ ಕಲರ್ ಹೊರ್ಟೋಗುತ್ತೆ. ಮತ್ತು ಬಾಯಿ ಏನಾದರೂ ವಾಸನೆ ಅಂದರೆ ಸ್ಮೆಲ್ ಬರ್ತಾ ಇದ್ದರೆ ಆ ಸ್ಮೆಲ್ಲಿಂಗು ಇರಲ್ಲ, ಎಲ್ಲ ರೋಲ್ ಆಗುತ್ತೆ. ನಾನು ಹೇಳೋ ಈ ರೆಮಿಡಿ ನೀವು ಫಾಲೋ ಮಾಡೋದ್ರಿಂದ. ಬನ್ನಿ ನೋಡೋಣ ಏನೆಲ್ಲ ಬೇಕು ಅಂತ. ಫ್ರೆಂಡ್ಸ್, ನಾನು ಕುಟ್ಟಾಣಿ ತೊಗೊಂಡಿದ್ದೀನಿ. ಇದಕ್ಕೀಗ ಒಂದು 5-6 ಲವಂಗ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಾಕೋದ್ರಿಂದ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕುಟಾಣಿಯಲ್ಲೇ ಕುಟ್ಕೊಳ್ಬೇಕಾಗುತ್ತೆ. ಬೇಕಾದರೆ ಏನಾದರೂ ಸ್ವಲ್ಪ ಜಾಸ್ತಿ ಮಾಡೋ ಥರ ಇದ್ದರೆ ಮಿಕ್ಸಿಯಲ್ಲಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕುಟಾಣಿಯಲ್ಲೇ ಕುಟ್ಕೊತಾ ಇದ್ದೀನಿ. ರಾಕ್ ಸಾಲ್ಟ್ ಅಂದರೆ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಕುಟ್ಕೊಬೇಕಾಗುತ್ತೆ. ಚೆನ್ನಾಗಿ ಕುಟ್ಟಿದ್ದಾಯಿತು. ನೋಡಿ, ಇದೆಲ್ಲ ಒಂಥರ ಬ್ಲ್ಯಾಕ್ ಆಗಿದೆ ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಉಪ್ಪು ಲವಂಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಅದೆರಡು ಮಿಕ್ಸ್ ಮಾಡಿ ಕುಟ್ಕೊಂಡಿದ್ದಾಯಿತು, ಅದನ್ನು ಪುಡಿ ಮಾಡ್ಕೊಂಡಿದ್ದಾಯಿತು. ಒಂದು ಎಸಳು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ, ಅದನ್ನು ಮತ್ತೆ ಹಾಕಿ ಅದನ್ನು ಚೆನ್ನಾಗಿ ಈಗ ಕುಟ್ಕೊತೀನಿ. ಫ್ರೆಂಡ್ಸ್ ನೋಡಿ, ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ, ಲವಂಗ, ಕಲ್ಲುಪ್ಪು ಮೂರನ್ನು ಪುಡಿ ಮಾಡಿ ಆಯಿತು. ಈಗೇನು ಮಾಡಬೇಕು ಅಂದರೆ ಫ್ರೆಂಡ್ಸ್ ನೋಡಿ, ಲವಂಗ, ಉಪ್ಪು ಮತ್ತು ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡಿ ಅದನ್ನೆಲ್ಲ ಕುಟ್ಕೊಂಡಿದ್ದೀನಿ, ಅಂದರೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗೇನಪ್ಪ ಮಾಡಬೇಕು ಅಂದರೆ, ಯಾವುದೇ ಪೇಸ್ಟ್ ತೊಗೊಳ್ಳಿ, ಆ ಪೇಸ್ಟ್ ಜೊತೆ ನಾನು ಲೈವಲ್ಲಿ ಮಾಡಿ ತೋರಿಸ್ತಿದ್ದೀನಿ, ಯಾವುದಕ್ಕೂ ಹಚ್ಚಿ ಆ ಥರ ಮಾಡ್ತಿಲ್ಲ, ಲೈವಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮಾಡೋಂಥ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಯಾವ ಪೇಸ್ಟ್ ಆದರೂ ಓಕೆ, ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೊಳ್ಳಿ.
ಈಗ ಲವಂಗ ಮತ್ತು ಬೆಳ್ಳುಳ್ಳಿ ಕಲ್ಲುಪ್ಪು ಕುಟ್ಕೊಂಡಿವಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನು ನೋಡಿ ಪೇಸ್ಟ್ ಮೇಲೆ ಹಾಕ್ಕೊಬೇಕು. ಈ ಥರ ನೋಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದೇನು ಅಂದರೆ ತುಂಬ ಹಳದಿ ಇದ್ದರೆ ಮಾತ್ರ ಬೆಳ್ಳುಳ್ಳಿ ಯೂಸ್ ಮಾಡಿ, ಇಲ್ಲಾಂದರೆ ಬೆಳ್ಳುಳ್ಳಿ ಅವಶ್ಯಕತೆ ಇರಲ್ಲ. ಬರೀ ಲವಂಗ ಉಪ್ಪು ಎರಡಾದರೆ ಸಾಕು. ತುಂಬ ಸ್ವಲ್ಪ ದಿನ ಮಟ್ಟಿಗೆ ಇದನ್ನು ಯೂಸ್ ಮಾಡ್ತಾ ಬಂದರೆ ಎಷ್ಟೇ ಬ್ಲಾಕ್ ಇರಲಿ, ಎಷ್ಟೇ ಯೆಲ್ಲೋಯಿಶ್ ಆಗಿರಲಿ, ತುಂಬ ಕಡಿಮೆ ಆಗಿಬಿಡುತ್ತೆ. ತುಂಬ ಏನು 100% ಕಡಿಮೆ ಆಗಿಬಿಡುತ್ತೆ. ನಿಮ್ಮಲ್ಲೂ ಕೂಡ ಪಳಪಳ ಅಂತ ಹೊಳೆಯುತ್ತಿರುತ್ತೆ. ನೋಡಿ, ನಾನು ಲೈವಲ್ಲೇ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಸ್ವಲ್ಪ ಖಾರ ಖಾರ ಅನಿಸುತ್ತೆ. ಆ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಸ್ವಲ್ಪ ಇದಾಗೋದು, ಸ್ವಲ್ಪ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಅನಿಸ್ತಾ ಇರುತ್ತೆ. ಆದರೂ ನಾವು ಅಲ್ಲೆಲ್ಲ ಪಳಪಳ ಅಂತ ಹೊಳಿಬೇಕಂದ್ರೆ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಆದರೂ ಈ ಥರ ಬ್ರಷ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಹಾಕಿ ಸುಮ್ಮನೆ ಈ ಥರ ಅಂದ್ಬಿಟ್ಟು ಎಲ್ಲ ಆಚೆ ಒಗಿಯೋಕೆ ಹೋಗಬಾರ್ದು. ಒಂದು 3 ಮಿನಿಟ್ಸ್ ಆದರೂ ಬ್ರಷ್ ಮಾಡಲೇಬೇಕು. ಫುಲ್ ಎಲ್ಲ ನೋಡಿ ಅಲ್ಲಿ ಸಂದಿಗೆ ಇಲ್ಲೆಲ್ಲ ಬ್ರಷ್ ಎಲ್ಲ ಹೋಗೋ ಥರ ಬ್ರಷ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಬ್ರಷ್ನೆಲ್ಲ ಪ್ರೆಸ್ ಮಾಡಿ ಈ ಥರ ಮಾಡಬೇಕಾಗುತ್ತೆ. ಕೈಯಲ್ಲಿ ಒಂದು ಟಿಶ್ಯೂ ಇಟ್ಕೊಂಡಿರಿ. ಫ್ರೆಂಡ್ಸ್, ನೋಡಿ, ನಾನು ಬ್ರಷ್ ಮಾಡಿ ಎಲ್ಲ ವಾಶ್ ಮಾಡ್ಕೊಂಬಂದೆ. ಎಷ್ಟು ಚೆನ್ನಾಗಿದೆ ನನ್ನಲ್ಲಿ ಕಾಣ್ತಿದೆ ಅಂತ ನೋಡಿ ಕಾಣ್ತಿದೆಯಲ್ಲ, ಹತ್ರ ಬಂದು ತೋರಿಸ್ತಾ ಇದ್ದೀನಿ. ಈ ಥರ ಪಳಪಳ ಅಂತ ಹೊಳೆಯೋ ಹಲ್ಲಲ್ಲೇ ಯಾರಿಗೆಲ್ಲ ಹಲ್ಲು ನೋವು ಬರುತ್ತೆ, ಮತ್ತು ಇದರಲ್ಲೆಲ್ಲ ಒಸಡಲ್ಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ, ಬ್ರಷ್ ಮಾಡಿದ ತಕ್ಷಣ ಬ್ಲಡ್ ಬರ್ತಾ ಇರುತ್ತೆ, ಏನಾದರೂ ತಿಂದರೆ ಎಲ್ಲ ನೋವಾಗ್ತಾ ಇರುತ್ತೆ, ಉಳ್ಕಲ್ಲಿರುತ್ತೆ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ ನಾನು ಹೇಳಿರೋ ರೆಮಿಡಿನ ಮಾಡಿದ್ರೆ. ಇದೇನು ತುಂಬ ಕಷ್ಟ ಅನಿಸಲ್ಲ, ತುಂಬ ಈಸಿ. ಒಂದು ಪುಡಿ ಎಲ್ಲ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ತುಂಬಾ, ಯಾವಾಗಲೂ ಬ್ರಷ್ ಮಾಡುವಾಗ ಸ್ವಲ್ಪ ಹಾಕ್ಕೊಂಡು ಬಾತ್ರೂಮಲ್ಲಿ ಇಟ್ಕೊಂಡು ಮಾಡ್ಕೊಬೋದು. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಈಗಂತೂ ಸ್ವಲ್ಪ ಅಲ್ಲೆಲ್ಲ ನಾವು ಕ್ಲೀನ್ ಮಾಡಬೇಕಂದ್ರೆ ಬ್ಲೀಚ್ ಎಲ್ಲ ಮಾಡ್ತಾರೆ, ಅದೆಲ್ಲ ತುಂಬ ರೂಟ್ಗೆಲ್ಲ ಅದು ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಇದು ಮನೆ ಹೋಮ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಮಗೂ ಏನು ಸೈಡ್ ಎಫೆಕ್ಟು ಆಗಲ್ಲ. ಹಾಗೆ ದುಡ್ಡು ಕೂಡ ಖರ್ಚಾಗಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.